ಆತ್ಮೀಯರೇ ಎಲ್ಲರೂ ನಮಸ್ಕಾರಗಳು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025 ಸರ್ವೆಗೆ ಅಲಾಟ್ ಮಾಡಲಾದ ಮನೆಗಳ ಮಾಲೀಕರ ಒಂದು ಹೆಸರನ್ನು ಗಣತಿದಾರರು ಯಾವ ರೀತಿ ಸರ್ಚ್ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಈಗಾಗಲೇ ನಾವೆಲ್ಲ ಗಣತಿದಾರರು ನಮ್ಮ ಮೊಬೈಲ್ನಲ್ಲಿ ಪೃಥಾ ಸಮೀಕ್ಷಾ ಪಥ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡಿದ್ದೇವೆ. ಪೃಥಾ ಸಮೀಕ್ಷಾ ಪಥ ಆ್ಯಪ್ ಓಪನ್ ಮಾಡಿಕೊಳ್ಳಿ. ಡ್ಯಾಶ್ಬೋರ್ಡ್ನಲ್ಲಿ ಲಿಸ್ಟ್ ಬಟನ್ ಕ್ಲಿಕ್ ಮಾಡಿ. ಈಗ UHID ನಂಬರು ಮತ್ತು ವಿದ್ಯುತ್ ಮೀಟರ್ನ RR ನಂಬರ್ಗಳಿರುವ ಲಿಸ್ಟ್ ಸಿಗುತ್ತದೆ. ಇಲ್ಲಿ ಮನೆಯೊಂದರ UHID ನಂಬರ್ ಕೆಳಗೆ ಇರತಕ್ಕಂಥ ವಿದ್ಯುತ್ ಮೀಟರ್ನ RR ನಂಬರನ್ನು ನೋಟ್ ಮಾಡಿಕೊಳ್ಳಿ. ನಂತರ ಕ್ರೋಮ್ ಬ್ರೌಸರ್ ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ವಿದ್ಯುತ್ ವಿಭಾಗ ಡ್ಯಾಶ್ಬೋರ್ಡ್ ಟೈಪ್ ಮಾಡಿ. ನಮ್ದು ಹೆಸ್ಕಾಮ್ ಬರ್ತದೆ. ನಾನಿಲ್ಲಿ ಹೆಸ್ಕಾಮ್ ಡ್ಯಾಶ್ಬೋರ್ಡ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡ್ತೇನೆ. ಸರ್ಚ್ ರಿಸಲ್ಟ್ಸಲ್ಲಿ hescam.rural.nsoft.in ಡ್ಯಾಶ್ಬೋರ್ಡ್ ಅಂತಕ್ಕಂಥ ಸರ್ಚ್ ರಿಸಲ್ಟ್ಸ್ ಬರ್ತದೆ. ಹೈಪರ್ ಲಿಂಕ್ ಡ್ಯಾಶ್ಬೋರ್ಡ್ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಸಬ್ ಡಿವಿಷನ್ ಆ್ಯಂಡ್ ಎಂಟರ್ RR ನಂಬರ್ ಆರ್ ಕನ್ಸ್ಯೂಮರ್ ID ಅಂತ ಇಂಟರ್ಫೇಸ್ ಪೇಜ್ ಬರುತ್ತದೆ. ಇಲ್ಲಿ ಸಬ್ ಡಿವಿಷನ್ ನೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಅಂದರೆ ನೀವು ನಿಮ್ಮ ಗಣತಿ ಏರಿಯಾದ ಒಂದು KEV ಸಬ್ ಡಿವಿಷನ್ ಯಾವ್ದು ಬರ್ತದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸಬ್ ಡಿವಿಷನ್ಗಳ ಲಿಸ್ಟ್ ಡ್ರಾಪ್ ಡೌನಲ್ಲಿ ಬರುತ್ತದೆ. ಈ ಲಿಸ್ಟ್ನಲ್ಲಿ ನಿಮ್ಮ ಸರ್ವೆ ಏರಿಯಾದ ಒಂದು KEB ಸಬ್ ಡಿವಿಷನ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಂತರ ಕನ್ಸ್ಯೂಮರ್ ID ಆರ್ RR ನಂಬರ್ ಇಲ್ಲೇನು ಮಾಡಿ ನಿಮಗೆ ಸರ್ವೆಗೆ ಅಲಾಟ್ ಆದ ಮನೆಯ ವಿದ್ಯುತ್ ಮೀಟರ್ನ RR ನಂಬರ್ ಏನು ನೀವು ಸಮೀಕ್ಷಾ ಪಥ ಆ್ಯಪ್ನಿಂದ ನೋಟ್ ಮಾಡ್ಕೊಂಡಿದ್ದೀರಿ ಅದನ್ನು ಫಿಲ್ ಮಾಡಿ ಶೋ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬಹುದು ಈಗ ಕನ್ಸ್ಯೂಮರ್ ಹಿಸ್ಟ್ರಿ ಅಂತ ವಿದ್ಯುತ್ ಮೀಟರ್ನ ಒಂದು ಕನ್ಸ್ಯೂಮರ್ ಅಥವಾ ಮಾಲೀಕರು ಗ್ರಾಹಕರು ಯಾರಿದ್ದಾರೆ ಅವರ ವಿಳಾಸ ಕನ್ಸ್ಯೂಮರ್ ನೇಮ್ ಅಡ್ರೆಸ್ ಫೆಚ್ ಆಗ್ತದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಡೀಟೇಲ್ಸ್ ಅಂತ ಟೇಬಲ್ ಇದೆ. ಇದರಲ್ಲಿ 2ನೇ ಕಾಲಮ್ನಲ್ಲಿ ಮಾಸ್ಟರ್ ಅಂತಕ್ಕಂಥ ಒಂದು ಕಾಲಮ್ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ. ಸೊ ಆ ಒಂದು RR ನಂಬರ್ಗೆ ಸಂಬಂಧಿಸಿದಂತಹ ಕಂಪ್ಲೀಟ್ ಅಡ್ರೆಸ್ ಕೂಡ ಈ ಟೇಬಲ್ನಲ್ಲಿ ಸಿಗುತ್ತದೆ. ಸರ್ವೆಗೆ ಅಲಾಟ್ ಆದ ಮನೆಯ ಒಂದು ಮಾಲೀಕರ ಹೆಸರು ವಿಳಾಸ ಎಲ್ಲ ಸಿಕ್ತು. ಆ ಮನೆ ನಮಗೆ ಸರ್ವೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಈಸಿ ಆಗುತ್ತೆ. ಇದೇ ರೀತಿ ಎಲ್ಲ ಮನೆಗಳ ಒಂದು ಮಾಲೀಕರ ಹೆಸರು ಅಡ್ರೆಸ್ಸನ್ನು ನಾವು ಸರ್ಚ್ ಮಾಡಿ ಬರ್ಕೊಂಡು ಸರ್ವೆ ಮಾಡಿದರೆ ನಮಗೆ ಮನೆಗಳನ್ನು ಹುಡುಕ್ತಕ್ಕಂಥದ್ದು ತುಂಬ ಈಜಿ ಆಗುತ್ತದೆ. ಮತ್ತು ಈ ಒಂದು ವಿದ್ಯುತ್ ಮೀಟರ್ನ RR ನಂಬರ್ ಮೂಲಕ ಕನ್ಸ್ಯೂಮರ್ ನೇಮ್ ಮತ್ತು ಅಡ್ರೆಸ್ ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ತಕ್ಕಂಥ ವೆಬ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಶನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.